ನೆರೆಯ ಕೇರಳ ರಾಜ್ಯದಲ್ಲಿ ರುದ್ರ ನರ್ತನಗೈತಾ ಇರುವಂತಹ ಕೋವಿಡ್ ಸೋಂಕಿನ ವೈರಸ್ ಇದೀಗ ಕೇರಳಕ್ಕೆ ಹೊಂದಿಕೊಂಡಿರುವಂತಹ ಕರ್ನಾಟಕದಲ್ಲಿಯೂ ಕೂಡ ಅಲ್ಲಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿಯೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೇರಳ ಗಡಿಗೆ ಹೊಂದಿಕೊಂಡಿರುವಂತಹ ಮೈಸೂರು ಜಿಲ್ಲೆಯಲ್ಲೂ ಕೂಡ ವ್ಯಾಪಕ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾ ಇದೆ ಜಿಲ್ಲಾಡಳಿತ. ಇದರ ಜೊತೆಗೆ ಮೈಸೂರಿನ ನಂಜನಗೂಡು ರಸ್ತೆಯಲ್ಲಿರುವಂತಹ ಗಣಪತಿ ಆಶ್ರಮವೂ ಕೂಡ ಸಾಕಷ್ಟು ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಈ ಒಂದು ಗಣಪತಿ ಆಶ್ರಮಕ್ಕೆ ಕೇವಲ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದ ದೇಶ ವಿದೇಶಗಳಿಂದಲೂ ಕೂಡ ಸಾವಿರಾರು ಮಂದಿ ಭಕ್ತರು ಪ್ರತಿನಿತ್ಯ ಆಗಮಿಸ್ತಾರೆ. ಇನ್ನು ಗಣಪತಿ ಆಶ್ರಮದಲ್ಲಿ ಒಂದು ವಿಶ್ವಂ ಸಂಗ್ರಹಾಲಯ ಮತ್ತು ಬೋನ್ಸಾಯ್ ಗಾರ್ಡನ್ ಮತ್ತು ಶುಕವನ ಅಂತ ಮೂರು ಪ್ರೇಕ್ಷಣೀಯವಾದಂಥ ಸ್ಥಳಗಳಿದ್ದಾವೆ. ಇಲ್ಲಿ ವಿಶ್ವಂ ವಸ್ತು ಸಂಗ್ರಹಾಲಯದಲ್ಲಿ ಬಲು ಅಪರೂಪದ ವಸ್ತುಗಳನ್ನ ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಇನ್ನು ಶುಕವನದಲ್ಲಿಯೂ ಕೂಡ 2,000ಕ್ಕೂ ಹೆಚ್ಚು ಗಿಣಿಗಳು ಇದ್ದಾವೆ. ವಿದೇಶಗಳಿಂದ ತಂದಿರುವಂಥ ಬಲು ಅಪರೂಪದ ಗಿಣಿಗಳು ಒಂದು ಶುಕವನದಲ್ಲಿದ್ದಾವೆ. ಇನ್ನು ಬೊನ್ಸಾಯ್ ಗಾರ್ಡನ್ ಅಂದರೆ ಒಂದು ದೊಡ್ಡ ದೊಡ್ಡ ಮರಗಳನ್ನೇ ಒಂದು ಸಸಿಯ ರೂಪದಲ್ಲಿ ಬೆಳೆಸಿರುವಂಥ ಒಂದು ಬೊನ್ಸಾಯ್ ಗಾರ್ಡನ್. ಈ ಇಲ್ಲಿರುವಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರತಿನಿತ್ಯವೂ ಕೂಡ ದೇಶ ವಿದೇಶಗಳಿಂದ ಸಾವಿರಾರು ಮಂದಿ ಪ್ರವಾಸಿಗರು ಆಗಮಿಸ್ತಾ ಇದ್ರು. ಅದರಲ್ಲೂ ಈಗ ಹೊಸ ವರ್ಷ ಆಚರಣೆ ಮತ್ತು ಜೊತೆಗೆ ಕ್ರಿಸ್ಮಸ್ನ ರಜಾ ಇರುವ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಆಗಮಿಸುವುದು ವಾಡಿಕೆ. ಆದರೆ ಇದೀಗ ಕೊರೋನಾ ಸೋಂಕಿನ ವೈರಸ್ಗಳು ಹೆಚ್ಚಾಗ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿ ಅಂದರೆ ಗಣಪತಿ ಆಶ್ರಮದಲ್ಲಿರುವಂತಹ ಶುಕವನ ಮತ್ತು ಬೊನ್ಸಾಯ್ ಗಾರ್ಡನ್ ಮತ್ತು ವಿಶ್ವಂ ವಸ್ತು ಸಂಗ್ರಹಾಲಯವನ್ನು ಬಂದ್ ಮಾಡಲಾಗಿದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಬಂದಂತಹ ಪ್ರವಾಸಿಗರು ಕೂಡ ಈ ವಿಚಾರವನ್ನು ತಿಳಿದು ವಾಪಸ್ ಹೋಗ್ತಾ ಇರುವಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ. ನಾವಿಲ್ಲಿ ನೋಡ್ಬೋದು, ಇದು ಬೊನ್ಸಾಯ್ ಗಾರ್ಡನ್ನಲ್ಲಿ ಈ ರೀತಿ ಒಂದು ಮರವನ್ನೇ ಒಂದು ರೀತಿ ಸಸ್ಯ ರೂಪದಲ್ಲಿ ಬೆಳೆಸುವಂಥ ಒಂದು ಬೊನ್ಸಾಯ್ ಗಾರ್ಡನ್ ಅದು. ಇನ್ನು ಶುಕವನದಲ್ಲಿಯೂ ಕೂಡ 2,000ಕ್ಕೂ ಹೆಚ್ಚು ಗಿಣಿಗಳಿದ್ದಾವೆ. ಇನ್ನು ವಿಶ್ವಂ ವಸ್ತು ಸಂಗ್ರಹಾಲಯದಲ್ಲಿಯೂ ಕೂಡ ಬಲು ಅಪರೂಪದ ಒಂದು ವಸ್ತುಗಳನ್ನು ಅಲ್ಲಿ ಸಂಗ್ರಹಿಸಿ ಇಟ್ಟಿರುವಂತಹ ತಾಣ. ಇಲ್ಲಿಗೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ದೇಶ ವಿದೇಶಗಳಿಂದ ಆಗಮಿಸ್ತಾ ಇದ್ರು. ಆದರೆ ಇದೀಗ ಕೊರೋನಾ ವೈರಸ್ನ ಸೋಂಕಿನ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮೈಸೂರಿನ ನಂಜನಗೂಡು ರಸ್ತೆಯಲ್ಲಿರುವಂಥ ಗಣಪತಿ ಆಶ್ರಮದಲ್ಲಿ ಈ ಎಲ್ಲ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಬಂದ್ ಮಾಡುವ ಮುಖಾಂತರ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮನುಕುಲವನ್ನು ಇನ್ನಿಲ್ಲದಂತೆ ಈಗಲೂ ಕೂಡ ಕಾಡ್ತಾ ಇರುವಂತಹ ಕೊರೋನಾ ವೈರಸ್ನ ಭೀತಿ ಈಗ ಎಲ್ಲೆಡೆ ಮನೆ ಮಾಡಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಗಣಪತಿ ಆಶ್ರಮದಲ್ಲಿರುವಂಥ ಈ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಬಂದ್ ಮಾಡುವ ಮುಖಾಂತರ ಒಂದು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರಮಗಳನ್ನು ಮುನ್ನೆಚ್ಚರಿಕೆಯಾಗಿ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ರಂಗಸ್ವಾಮಿ, ನ್ಯೂಸ್ ಒನ್ ಕನ್ನಡ, ಮೈಸೂರು.